ನಿಮಗಾಗಿ ನಾವು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಈ ವಿಡಿಯೋಗಳು ಎಲ್ಲ ವಿಷಯಗಳಲ್ಲಿನೂ ಕೂಡ ಬಂದಿದ್ದಾವೆ. ಸೊ ಇವತ್ತು ಸೈನ್ಸ್ ಅನ್ನು ನಾವು ಇಂಗ್ಲೀಷ್ ಮೀಡಿಯಮಲ್ಲಿ ಕೊಡ್ತಾ ಇದ್ದೀವಿ. ಸೊ ಆಲ್ರೆಡಿ ಕನ್ನಡ ಮೀಡಿಯಮಲ್ಲಿ ನಾವು ಕೊಟ್ಟಿದ್ದೀವಿ. ಸೊ ಭಾಳ ರಿಕ್ವೆಸ್ಟ್ ಇತ್ತು. ಸೊ ಫಸ್ಟ್ ಪಾರ್ಟಲ್ಲಿನೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕವರ್ ಮಾಡಿದ್ದೀನಿ. ಸೊ ದಯಮಾಡಿ ಇವುಗಳನ್ನು ನೋಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇಂಗ್ಲೀಷ್ ಮೀಡಿಯಮಲ್ಲಿ ಮ್ಯಾಥ್ಸ್ ಕೂಡ ವಿಡಿಯೋ ಲೈನಪ್ ಮಾಡಿದ್ದೀವಿ, ಆಲ್ರೆಡಿ ಪಬ್ಲಿಕ್ ಮಾಡಿದ್ದಾರೆ, ಅದನ್ನು ಕೂಡ ನೋಡಿ. ಸೊ ಮೇನ್ಲಿ ನೀವು ಡಯಾಗ್ರಾಮ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು. 12 ಮಾರ್ಕ್ಸ್ಗಳನ್ನು ಪಡಿತೀರಿ. ಸೊ ಫಸ್ಟ್ ನೋಡಿ, ನಿಮಗೆ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಎಲೆಕ್ಟ್ರೋಲೈಸ್ ಆಫ್ ವಾಟರ್ ಅಂತ ಇದೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್, 2 ಮಾರ್ಕ್ಸ್ಗೆ ಬರ್ತಕ್ಕಂಥದ್ದು. ಎಲೆಕ್ಟ್ರೋಲೈಟಿಕ್ ರೀಫೈನಿಂಗ್ ಆಫ್ ಕಾಪರ್ ಇದೆ. ನೆಕ್ಸ್ಟ್ ಕೇಳ್ತಕ್ಕಂಥದ್ದು ಇದು ಥಿಕ್ ಕಾಪರ್ ವೈರ್ ಮ್ಯಾಗ್ನೆಟಿಕ್ ನೀಡಲ್ ಬಗ್ಗೆ ಇರ್ತಕ್ಕಂಥದ್ದು 1 ಮಾರ್ಕ್ ಕ್ವಶನ್ಸು. ನೆಕ್ಸ್ಟ್ ಕೆಳಗಡೆ ಇರ್ತಕ್ಕಂಥ ಡಯಾಗ್ರಾಮ್ಗಳಲ್ಲಿ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದರೆ ಇದೊಂದು ಕೇಳಿದರು. ನೆಕ್ಸ್ಟ್ ರಿಯಾಕ್ಷನ್ ಆಫ್ ಮೆಟಲ್ ವಿತ್ ಸ್ಟೀಮ್ ಅದ. ಆಮೇಲೆ ನೆಕ್ಸ್ಟ್ ಇಲ್ಲಿ ಓಪನ್ ಸ್ಟೋಮ್ಟಲ್ ಪೋರ್ ಆಗಿರ್ಬೋದು, ಕ್ಲೋಸ್ಡ್ ಸ್ಟೋಮ್ಟಲ್ ಪೋರ್ ಆಗಿರ್ಬೋದು, ಅದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಹಾರ್ಟ್ ಇದೆ, ಬ್ರೈನ್ ಇದೆ. ಇಷ್ಟು ಏನಪ್ಪ ಅಂತಂದರೆ ಇಂಪಾರ್ಟೆಂಟು. ಸೊ ಫಸ್ಟ್ ನೀವು ಕಲ್ಕೊಂಡು ಹೋಗ್ತಕ್ಕಂಥದ್ದೇ ಫ್ರೆಂಡ್ಸ್ ಯಾವುದಪ್ಪ ಅಂತಂದರೆ ಡಯಾಗ್ರಾಮ್ಸ್ಗಳನ್ನು ಕಲ್ಕೊಂಡು ಹೋಗಬೇಕು. ಸುಮಾರು 9 to 11 ಮಾರ್ಕ್ಗಳನ್ನು ನೀವೇನು ಮಾಡ್ತೀರಪ್ಪ ಅಂತಂದರೆ ಜಸ್ಟ್ ಓನ್ಲಿ ನೀವು ಡಯಾಗ್ರಾಮ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಏನು ಮಾಡ್ಬೋದು, ಸೆಕ್ಯೂರ್ಗಳನ್ನು ಮಾಡ್ಬೋದು. ಇಲ್ಲಿರ್ತಕ್ಕಂಥ ಪಾರ್ಟ್ಸ್ಗಳನ್ನು ನೋಡ್ಕೊಡ್ರಿ. ಓಕೆ, ಸೊ ಅದು ಇಂಪಾರ್ಟೆಂಟ್ ಅದ. ನೆಕ್ಸ್ಟ್ ಫಂಕ್ಷನ್ಸ್ ಇಂಪಾರ್ಟೆಂಟ್ ಅದಾವ. ಸೊ ಯಾವೆಲ್ಲ ಫಂಕ್ಷನ್ಸ್ಗಳನ್ನು ಮಾಡ್ತಾವೆ, ಯಾಕೆಂದರೆ ಅವರೇ ಏನು ಮಾಡ್ತಾರಪ್ಪ ಅಂದ್ರೆ ಪಾರ್ಟ್ಸ್ಗಳನ್ನು ಕೊಡ್ತಾರೆ. ಅದನ್ನು ನೀವು ಪಾರ್ಟ್ಸ್ಗಳನ್ನು ಏನು ಮಾಡಬೇಕಾಗ್ತದೆ, ಗುರುತಿಸಿ ಲೇಬಲ್ ಮಾಡಿ ಏನು ಮಾಡಬೇಕು, ಅದ್ರ ಬಗ್ಗೆನೂ ಬರಲಿಕ್ಕಿರ್ತದೆ. ಇನ್ನು ನೆಕ್ಸ್ಟ್ ಫಿಸಿಕ್ಸ್ ಸೆಕ್ಷನಲ್ಲಿ ನೋಡಬೇಕಾದ್ರೆ ಸೊ ಪ್ರತಿ ಸಾರಿ ರಿಪೀಟೆಡ್ ಆಗ್ತಕ್ಕಂಥ ಕ್ವಶನ್ ರೆಜಿಸ್ಟರ್ ಇನ್ ಸೀರೀಸ್ ಆಗಿರ್ಬೋದು ಅಥವಾ ರೆಜಿಸ್ಟರ್ ಇನ್ ಪ್ಯಾರಲಲ್ ಆಗಿರ್ಬೋದು. ಸೊ ಭಾಳಷ್ಟು ರೆಜಿಸ್ಟರ್ ಇನ್ ಪ್ಯಾರಲಲ್ ಬಗ್ಗೆ ನಿಮ್ಗೆ ಏನು ಕೇಳ್ತಾರಪ್ಪ ಅಂದರೆ ಅಡ್ವಾಂಟೇಜ್ಗಳನ್ನು ಕೂಡ ಕೇಳ್ತಾರೆ. ಆ ಅಡ್ವಾಂಟೇಜಸ್ಗಳನ್ನು ಕೂಡ ನೋಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಖಂಡಿತವಾಗಿ ಕೊಡ್ತೀನಿ. ಓಕೆ, ಆಮೇಲೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಮೆಥಮೆಟಿಕಲ್ ಪ್ರಾಬ್ಲಮ್ಗಳಲ್ಲಿ ಇವೆರಡನ್ನೂ ಕೂಡ ಕಟ್ಟಿರ್ತಾರೆ. ರಿಜಿಸ್ಟರ್ ಇನ್ ಸೀರೀಸಲ್ಲಿ ಹೇಗಿದೆ, ರೆಜಿಸ್ಟರ್ ಇನ್ ಪ್ಯಾರಲಲ್. ಒಂದು ಸಿಂಪಲ್ ಸರ್ಕ್ಯೂಟ್ ಬಗ್ಗೆ 1 ಮಾರ್ಕಿಗೆ ಬರ್ತಕ್ಕಂಥ ಕ್ವಶನ್ ಅದ. ಸೊ ಇಲ್ಲಿ ಒಂದು ಬಲ್ಪ್ ಅದ, ಓಕೆ, ಆ್ಯಮಿಮೀಟರ್ ಅದ, ಪ್ಲಗ್ ಕೀ ಅದ, ಬ್ಯಾಟರಿ ಅದ. ಇವು 4 ಬಳಸಿಕೊಂಡು ಒಂದು ಸಿಂಪಲ್ ಸರ್ಕ್ಯೂಟನ್ನು ಹೇಗೆ ನೀವು ಫ್ರೇಮ್ ಮಾಡ್ಬೋದು, ಕನ್ಸ್ಟ್ರಕ್ಟ್ ಮಾಡ್ಬೋದು ಅನ್ನೋದನ್ನು ಕೂಡ ಕೇಳ್ಬೋದು. ಇನ್ನು ಇಲ್ಲಿ ಕೆಳಗಡೆ ಕಾಂಪೋನೆಂಟ್ಸಲ್ಲಿ ಇರ್ತಕ್ಕಂಥ ಒಂದು 11 ಸಿಂಬಲ್ಸ್ ಇದಾವೆ. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಿಂಬಲ್. ಪ್ರತಿ ಸಾರಿನೂ ಕೇಳಕತ್ತಾರೆ. ಎಲೆಕ್ಟ್ರಿಕ್ ಸೆಲ್ ಆಗಿರ್ಬೋದು, ಬ್ಯಾಟರಿ ಆರ್ ಕಾಂಬಿನೇಷನ್ ಆಫ್ ಸೆಲ್ಸ್ ಆಗಿರ್ಬೋದು, ಪ್ಲಗ್ ಕೀ ಆರ್ ಸ್ವಿಚ್ ಓಪನ್, ಸ್ವಿಚ್ ಕ್ಲೋಸ್ಡ್ ಆಗಿರ್ಬೋದು, ವೈರ್ ಜಾಯಿಂಟ್ ಆಗಿರ್ಬೋದು, ವೈರ್ ಕ್ರಾಸಿಂಗ್ ವಿದೌಟ್ ಜಾಯ್ನಿಂಗ್ ಆಗಿರ್ಬೋದು, ಎಲೆಕ್ಟ್ರಿಕ್ ಬಲ್ಪ್, ರೆಜಿಸ್ಟರ್ ಆಫ್ ರೆಸಿಸ್ಟೆನ್ಸ್ ಆರ್ ಇದೆ. ನೆಕ್ಸ್ಟ್ ವೇರಿಯಬಲ್ ರೆಸಿಸ್ಟೆನ್ಸ್ ಆರ್, ನೆಕ್ಸ್ಟ್ ಅಮ್ಮಿಮೀಟರ್ ಕೇಳಿದ್ದಾರೆ, ವೋಲ್ಟಮೀಟರ್ ಕೇಳಿದ್ದಾರೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಖಂಡಿತವಾಗಿ ಇಲ್ಲಿಂದ ನೀವು 1 ಮಾರ್ಕನ್ನು ಏನು ಮಾಡ್ತೀರಪ್ಪ ಅಂತಂದರೆ ಪಡಿತೀರಿ. ಇನ್ನು ಈ ಐ ಚಾಪ್ಟರಲ್ಲಿ ಬರ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂತಂದರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 1-2 ಬರ್ತವೆ. ಓಕೆ, ಇಲ್ಲಿ ಮಯೋಫಿಕ್ ಐ ಆಗಿರ್ಬೋದು, ಹೈಪರ್ ಮೆಟ್ರೋಫಿಕ್ ಐ ಆಗಿರ್ಬೋದು. ಓಕೆನಾ, ಇದು ನೀವು ಡಯಾಗ್ರಾಮ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಓಕೆನಾ, ಇಲ್ಲಿ ನೋಡಿ ಫಾರ್ ಪಾಯಿಂಟ್ ಆಫ್ ಮಯೋಫಿಕ್ ಐ ಆಗಿರ್ಬೋದು, ಮಯೋಫಿಕ್ ಐ ಆಗಿರ್ಬೋದು, ಕರೆಕ್ಷನ್ ಆಫ್ ಮಯೋಫಿ ಆಗಿರ್ಬೋದು. ಇನ್ ಕೇಸ್ ಈ ಮಯೋಫಿಯಾ ಇರಲಿಲ್ಲ ಅಂದರೆ ನಿಮ್ಗೆ ಏನು ಕೇಳ್ತಾರೆ, ಹೈಪರ್ ಮೆಟ್ರೋಫಿಕ್ ಐ ಅಂತಲೂ ಕೂಡ ಕೇಳ್ತಾರೆ. ಸೊ ಎರಡೂ ಕೂಡ ಡಯಾಗ್ರಾಮ್ಸ್ ಇದ್ದಾವೆ. ಈ ಥರದ್ದು ನೀವು ಡೆಫಿನೇಷನ್ಸ್ಗಳನ್ನು ಪ್ರಿಪೇರ್ ಮಾಡ್ಕೋಬೇಕಾಗ್ತದೆ. ಓಕೆ, ಆಮೇಲೆ ಇದಕ್ಕೆ ಏನೆಲ್ಲ ಕಾಸಸ್ ಇದ್ದಾವೆ, ಆಮೇಲೆ ಇದನ್ನು ಹೇಗೆ ನಾವು ಸಾಲ್ವ್ ಮಾಡಬೇಕು, ಯಾವ ಲೆನ್ಸನ್ನು ಹಾಕಬೇಕು ಅನ್ನೋದನ್ನು ಕ್ವಶನ್ಸು ಖಂಡಿತವಾಗಿ 2 or 1 ಮಾರ್ಕಿಗೆ ಖಂಡಿತವಾಗಿ ನಿಮಗೆ ಬರ್ತಕ್ಕಂಥ ಪ್ರಶ್ನೆ. ಇದನ್ನು ನೀವು ಪ್ರಾಕ್ಟೀಸ್ಗಳನ್ನು ಮಾಡಲೇಬೇಕು. ಇನ್ನು ನೆಕ್ಸ್ಟ್ ಇದು ಲಾಸ್ಟ್ 1 ಮಾರ್ಕಿಗೆ ನಿಮ್ಗೆ ಏನು ಮಾಡಿದ್ರಪ್ಪ ಅಂದ್ರೆ 3 ಮಾರ್ಕಿಗೆ ಕೇಳಿದ್ರು ನೋಡಿರಿ. ಸೊ ಯಾವುದು ಇದು ನ್ಯೂಟನ್ನ ಒಂದು ಎಕ್ಸ್ಪೆರಿಮೆಂಟ್ ಬರ್ತದೆ, ರೀಕಾಂಬಿನೇಷನ್ ಆಫ್ ದ ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್ ಬಗ್ಗೆ ಆಗಿರ್ಬೋದು. ಸೊ ಇದು ನ್ಯೂಟನ್ನ ಒಂದು ಎಕ್ಸ್ಪೆರಿಮೆಂಟನ್ನು ನಿಮಗೆ ಲಾಸ್ಟ್ ಟೈಮ್ ಎಕ್ಸಾಮ್ 1ನಲ್ಲಿ ಕೇಳಿದರು, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಇನ್ನು ರೇ ಡಯಾಗ್ರಾಮ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೇ ಡಯಾಗ್ರಾಮ್ಸ್ಗಳನ್ನು ಏನು ಮಾಡಿದ್ದಾರೆ ಅಂದ್ರೆ ಇದು ಕನ್ವೆಕ್ಸ್ ಲೆನ್ಸ್ದಲ್ಲಿ ಇರ್ತಕ್ಕಂಥ ಇದಾವೆ. ಕನ್ವೆಕ್ಸ್ ಲೆನ್ಸ್ದಲ್ಲಿ 6 ರೇ ಡಯಾಗ್ರಾಮ್ ಬರ್ತಾವೆ. ಓಕೆ, ಕನ್ಕೇವ್ದಲ್ಲಿ 6 ಬರ್ತಾವೆ. ಸೊ ನೀವು ಕನ್ಕೇವ್ದಲ್ಲಿ ಮತ್ತು ಕನ್ವೆಕ್ಸ್ನಲ್ಲಿ ಇರ್ತಕ್ಕಂಥ 6ಗಳನ್ನು ನೀವು ಪ್ರಿಪೇರ್ ಮಾಡಿದರೆ ಖಂಡಿತವಾಗಿ 3 ಮಾರ್ಕ್ಸನ್ನು ನೀವೇನು ಮಾಡ್ತೀರಪ್ಪ ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ತೀರಿ. ಸ್ವಲ್ಪ ನೀವೇನು ಮಾಡಬೇಕು, ಅದರಲ್ಲಿರ್ತಕ್ಕಂಥ ಕೀಸ್ಗಳನ್ನು ಸ್ಟಡಿ ಮಾಡಬೇಕು. ಇಲ್ಲಿ ಆಬ್ಜೆಕ್ಟ್ ಆ್ಯಟ್ ಇನ್ಫಿನಿಟ್ ಇದೆ. ನೆಕ್ಸ್ಟ್ ಆಬ್ಜೆಕ್ಟ್ ಆ್ಯಟ್ ಬಿಯಾಂಡ್ 2F ಅದ, ಆಬ್ಜೆಕ್ಟ್ ಆ್ಯಟ್ 2F ಆಗಿರ್ಬೋದು, ಆಬ್ಜೆಕ್ಟ್ ಇನ್ ಬಿಟ್ವೀನ್ F ಆ್ಯಂಡ್ 2F ಆಗಿರ್ಬೋದು, ಆಬ್ಜೆಕ್ಟ್ ಆ್ಯಟ್ F, ಆಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ಎಸ್ ಲೆಸ್ ದೆನ್ F ಅಂತಕ್ಕಂಥದ್ದು ಕೇಳಿದಾರೆ, ಅದನ್ನು ಕೂಡ ಸ್ವಲ್ಪ ನೋಡ್ಕೊಡ್ರಿ. ಈ ಚಾರ್ಟನ್ನು ನೀವು ಕಂಪಲ್ಸರಿಯಾಗಿ ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ಪ್ರಿಪೇರ್ ಮಾಡ್ಕೋಬೇಕು. ಪೊಸಿಷನ್ ಆಫ್ ದ ಇಮೇಜ್ ಹೇಗದ, ರಿಲೇಟಿವ್ ಇಮೇಜ್ ಆಗಿರ್ಬೋದು, ನೇಚರ್ ಆಗಿರ್ಬೋದು. ಸೊ ಒಂದಂತರೂ ಗೊತ್ತಾಗ್ತದೆ ಯಾವುದು, ಈ ಕನ್ಕೇವ್ನಲ್ಲಿ. ಓಕೆನಾ, ಈ ಕನ್ವೆಕ್ಸ್ ಲೆನ್ಸ್ನಲ್ಲಿ ಎಲ್ಲ ಒಂದು ಇಮೇಜ್ಗಳು ಹೆಂಗಿರ್ತವೆ,
ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಆಗಿರ್ತಾವೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಯಾವ್ದು ಒಂದು ಎಕ್ಸೆಪ್ಟ್ ಯಾವುದಪ್ಪ ಅಂತಂದ್ರೆ ಬಿಟ್ವೀನ್ ಫೋಕಸ್ F1 ಆ್ಯಂಡ್ ಆಪ್ಟಿಕಲ್ ಸೆಂಟರ್ ಓದಲ್ಲಿ ಮಾತ್ರ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಇರ್ತದೆ. ಬಾಕಿ ಎಲ್ಲ ಏನಾಗಿರ್ತದಪ್ಪ ಅಂದ್ರೆ ರಿಯಲ್ ಆ್ಯಂಡ್ ಇನ್ವರ್ಟೆಡೇ ಆಗಿರ್ತದೆ. ಇದನ್ನು ಕೂಡ ನೀವು ನೋಡ್ಕೊಡ್ರಿ. ಯಾವ ಲೆನ್ಸಲ್ಲಿ ಹೇಳಿದ್ದು? ಕನ್ವೆಕ್ಸ್ ಲೆನ್ಸ್ದಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಕನ್ವೆಕ್ಸ್ ಲೆನ್ಸ್ ಆದ ನಂತರ ಏನು ಬರ್ತದಪ್ಪ ಅಂದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳ್ತೀನಿ, ಕನ್ಕೇವ್ ಲೆನ್ಸ್ ಆಗಿರ್ಬೋದು ಅಥವಾ ಕನ್ಕೇವ್ ಮಿರರ್ ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ. ಸೊ ಇದು ಕೂಡ ಎಟ್ ಇನ್ಫಿನಿಟಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಿದಲ್ಲಿದೆ DCEF. ಓಕೆನಾ? ನಿಮ್ಮ ಆಲ್ರೆಡಿ ಟೆಕ್ಸ್ಟ್ ಬುಕ್ಕನ್ನು ಸ್ವಲ್ಪ ರೆಫರ್ ಮಾಡಿರಿ. ಸೊ ಈ ನೀವು ಟೆಕ್ಸ್ಟ್ ಬುಕ್ನಲ್ಲಿ ರೆಫರ್ ಮಾಡಿದರೆ ಖಂಡಿತವಾಗಿ ನೀವು ಕನ್ವೆಕ್ಸ್ನಲ್ಲಿ ಮತ್ತು ಕನ್ಕೇವ್ನಲ್ಲಿ ಇರ್ತಕ್ಕಂಥ 6+6 ರೇ ಡಯಾಗ್ರಾಮ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಖಂಡಿತವಾಗಿ 3 ಮಾರ್ಕ್ಸನ್ನು ನೀವೇನು ಮಾಡ್ತೀರಿ? ಪಡಿತೀರಿ. ಸೊ ಇಲ್ಲಿನೂ ಕೂಡ ನೀವು ಏನು ಸ್ಟಡಿ ಮಾಡ್ಕೋಬೇಕಾಗ್ತದಪ್ಪ ಅಂತಂದರೆ ಇದಕ್ಕೇ 2 ಮಾರ್ಕ್ಸ್ ಇರ್ತದೆ. ಯಾವುದು? ಪೊಸಿಷನ್ ಆಫ್ ದ ಇಮೇಜ್ ಆಗಿರ್ಬೋದು, ಸೈಜ್ ಆಫ್ ದ ಇಮೇಜ್ ಆಗಿರ್ಬೋದು, ನೇಚರ್ ಆಗಿರ್ಬೋದು. ಸೊ ನೇಚರ್ಗಳು ಕೂಡ ಏನದಾವ? ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇದಾವೆ. ಸೊ ಎಕ್ಸೆಪ್ಟ್ ಒಂದು ಮಾತ್ರ ಬಿಟ್ವೀನ್ P ಮತ್ತು Fದಲ್ಲಿ ಮಾತ್ರ ಏನದ? ವರ್ಚುವಲ್ ಆ್ಯಂಡ್ ಎರೆಕ್ಟ್ ಅದ. ಸೊ ಬಾಕಿ ಎಲ್ಲ ನೀವೆಲ್ಲ ಇವುಗಳನ್ನು ಪ್ರಿಪೇರ್ ಮಾಡಲೇಬೇಕು ಫ್ರೆಂಡ್ಸ್, ಅಂದ್ರೇ ನಿಮಗೆ ಅಂಕಗಳು ಸಿಗ್ತವೆ. ಇನ್ನು ಡಿಫ್ರೆನ್ಸ್ಗಳನ್ನು ಕೂಡ ಕೇಳ್ಬೋದು ಅಥವಾ ಇಲ್ಲಿರ್ತಕ್ಕಂಥ ಡೆಫಿನೇಷನ್ಸ್ ಮತ್ತು ಎಕ್ಸಾಂಪಲ್ಸ್ಗಳನ್ನು ಕೂಡ ನಿಮಗೆ ಕೇಳ್ಬೋದು. ಚೆನ್ನಾಗಿ ಅವುಗಳನ್ನು ನೋಡ್ಕೊಂಡು ಹೋಗಿ. ಸೊ ಫಸ್ಟ್ನಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ಕಾಂಬಿನೇಷನ್ ರಿಯಾಕ್ಷನ್ ಆಗಿರ್ಬೋದು, ಡಿಕಂಪೋಸಿಷನ್ ರಿಯಾಕ್ಷನ್ ಆಗಿರ್ಬೋದು. ಅದರ ಮೀನಿಂಗ್ ನೋಡ್ರಿ. ಕಾಂಬಿನೇಷನ್ ರಿಯಾಕ್ಷನ್ ಅಂದ್ರೆ 2 or more reactants combined to form a single product. For example, 2H2 plus O2 it gives to 2H2O. But decomposition reaction ದಲ್ಲಿ ಏನಿರ್ತದಪ್ಪ ಅಂದ್ರೆ a single reactant decomposes to give 2 or more products. 2H2O it gives to 2H2 plus O2 ಅಂತಕ್ಕದ್ದನ್ನು ಕಲಿಬೇಕು. ಇನ್ನು ಡಿಸ್ಪ್ಲೇಸ್ಮೆಂಟ್ ಆಫ್ ರಿಯಾಕ್ಷನ್ ಆಗಿರ್ಬೋದು ಅಥವಾ ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಫ್ ರಿಯಾಕ್ಷನ್ ವೆರಿ ಇಂಪಾರ್ಟೆಂಟ್. ಅದರದ್ದು ಕೂಡ ನಿಮಗೆ ಡೆಫಿನೇಷನ್ಸ್ಗಳನ್ನು ನೋಡ್ಕೊಡ್ರಿ. ಒಂದೊಂದು ಇಕ್ವೇಷನ್ಸ್ಗಳನ್ನು ನೀವೇನು ಮಾಡಬೇಕು? ರಿಯಾಕ್ಷನ್ಸ್ಗಳನ್ನು ಬರಲೇಬೇಕಾಗ್ತದೆ. ಭಾಳ ರಿಪೀಟೆಡ್ ಕ್ವಶನ್ ಯಾವುದಪ್ಪ ಅಂತಂದ್ರೆ ಆಕ್ಸಿಡೆಂಟ್ ಮತ್ತು ರಿಡಕ್ಷನ್ಗಳ ಮೇಲೆ ಇರ್ತಕ್ಕಂಥದ್ದು. ಆಕ್ಸಿಡೇಷನ್ ಅಂದರೆ ಏನು? ಗೇನಿಂಗ್ ಆಫ್ ಆಕ್ಸಿಜನ್ ಇನ್ ಅ ರಿಯಾಕ್ಷನ್ ಈಸ್ ಕಾಲ್ಡ್ ಆಕ್ಸಿಡೇಷನ್. ಇನ್ನು ರಿಡಕ್ಷನ್ ಅಂದ್ರೆ ಲಾಸಿಂಗ್ ಆಫ್ ಆಕ್ಸಿಜನ್ ಇನ್ ಅ ರಿಯಾಕ್ಷನ್ ಈಸ್ ಕಾಲ್ಡ್ ರಿಡಕ್ಷನ್ ಅಂತಕ್ಕದ್ದನ್ನು ಬರೀಬೇಕು. ಇನ್ನು ಆಕ್ಸಿಡೇಷನ್ಗೆ ಎಕ್ಸಾಂಪಲ್ ಏನು ಕೊಡ್ಬೋದು? 2Cu plus O2 ಈಸ್ ಗಿವ್ಸ್ ಟು 2CuO. ಇನ್ನು ರಿಡಕ್ಷನ್ಗೆ ಇರ್ತಕ್ಕಂಥ ಉದಾಹರಣೆ CuO plus H2 ಇಟ್ ಗಿವ್ಸ್ ಟು Cu plus H2O. ಇನ್ನು ಕೊರಸನ್ ಇದೆ, ಆಮೇಲೆ ರ್ಯಾನ್ಸಿಡಿಟಿ ಇದೆ. ಸೊ ಅದನ್ನು ಕೂಡ ನೋಡ್ಕೊಡ್ರಿ. ಇನ್ನು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರ್ಬೋದು ಮತ್ತು ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಿರ್ಬೋದು. ಇದನ್ನು ಕನ್ನಡದಲ್ಲಿ ನಾವು ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆ ಅಂತೀವಿ. ಅದನ್ನು ಕೂಡ ಸ್ವಲ್ಪ ನೋಡ್ಕೊಡ್ರಿ. ಆ್ಯಸಿಡ್ ಮತ್ತು ಬೇಸಿಸ್ ಮೇಲೆ ಇರ್ತಕ್ಕಂಥ ಡಿಫ್ರೆನ್ಸಸ್ಗಳನ್ನು ಕೊಟ್ಟಿದ್ದಾರೆ. ಆ್ಯಸಿಡ್ಸ್ಗಳು ಏನಾಗಿರ್ತಾವಪ್ಪ ಅಂದ್ರೆ ಟೇಸ್ಟಲ್ಲಿ ಸಾರ್ ಆಗಿರ್ತಾವೆ, ಬೇಸಿಸ್ ಏನಾಗಿರ್ತಾವೆ? ಬಿಟ್ರ್ ಆಗಿರ್ತಾವೆ. ಆ್ಯಸಿಡ್ಸ್ ಏನಾಗ್ತಾವೆ? ಲಿಟ್ಮಸ್ ಪೇಪರನ್ನು ಬ್ಲೂ ಲಿಟ್ಮಸ್ ಟು ರೆಡ್ಗೆ ಚೇಂಜ್ ಮಾಡಿದರೆ ಇವು ಬೇಸಿಸ್ ಏನಾಗ್ತವಪ್ಪ ಅಂದ್ರೆ ರೆಡ್ ಲಿಟ್ಮಸ್ ಟು ಬ್ಲೂಗೆ ಏನಾಗ್ತವಪ್ಪ ಅಂದ್ರೆ ಚೇಂಜ್ ಆಗ್ತಾವೆ. ಇನ್ನು ಆ್ಯಸಿಡಿಕ್ ಆಕ್ಸೈಡ್ಸ್ ಆಗಿರ್ಬೋದು ಮತ್ತು ಬೇಸಿಕ್ ಆಕ್ಸೈಡೈಸ್ ಆಗಿರ್ಬೋದು, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಸೊ ಇದರಲ್ಲಿ ಫಿಸಿಕಲ್ ಆಗಿರ್ತಕ್ಕಂಥ ಪ್ರಾಪರ್ಟೀಸ್ ಏನಿದಾವೆ, ಕೆಮಿಕಲ್ ಪ್ರಾಪರ್ಟೀಸ್ ಏನಿದಾವೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇದನ್ನು ಕೂಡ ನೀವು ಆರಾಮಾಗಿ ಏನು ಮಾಡ್ಬೋದು? 2 ಮಾರ್ಕ್ಸಲ್ಲಿ ಬರಿಬೋದು. ಇನ್ನು ನೆಕ್ಸ್ಟ್ ನಾವು ಕೆಮಿಸ್ಟ್ರಿ ಸೆಕ್ಷನಲ್ಲಿ ನೋಡೋದಾದರೆ ಅಯೋನಿಕ್ ಕಾಂಪೌಂಡ್ಸ್ ಆಗಿರ್ಬೋದು ಮತ್ತು ಕೋವ್ಯಾಲೆಂಟ್ ಕಾಂಪೌಂಡ್ಸ್ ಆಗಿರ್ಬೋದು. ಇದು ಇಂಪಾರ್ಟೆಂಟ್ ಅದ. ರೋಸ್ಟಿಂಗ್ ಆಗಿರ್ಬೋದು, ಆಮೇಲೆ ಕನ್ಸಿಲೇಷನ್ಸ್ ಆಗಿರ್ಬೋದು, ಆಮೇಲೆ ಅಟೋಥೆರಪಿಕ್ ನ್ಯೂಟ್ರಿಷನ್ ಆಗಿರ್ಬೋದು, ಆಮೇಲೆ ಹೀಟ್ರೋಥೆರಪಿಕ್ ನ್ಯೂಟ್ರಿಷನ್ಸ್ ಅದು ಇಂಪಾರ್ಟೆಂಟ್ ಅದ. ಪ್ರೊಡ್ಯೂಸರ್ಸ್ ಮತ್ತು ಕನ್ಸ್ಯೂಮರ್ಸ್ ಇದು ಕೂಡ ನಿಮಗೆ ಪ್ರತಿ ಸರಿ ಬರ್ತಕ್ಕಂಥ ಪ್ರಶ್ನೆನೇ ಆಗಿತ್ತು. ಇನ್ನು ಎರೋಬಿಕ್ ರೆಸ್ಪಿರೇಷನ್ಸ್ ಮತ್ತು ಅನೆರೋಬಿಕ್ ರೆಸ್ಪಿರೇಷನು. ಇನ್ನು ವೇನ್ಸ್ ಮತ್ತು ಆರ್ಟರೀಸ್ಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸ, ಅಲೋವೆಲಿ ಮತ್ತು ನೆಫ್ರಾನ್ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸಿಯೇಷನ್. ಇನ್ನು ಲಾಸ್ಟ್ ಫೋಟೋಟ್ರೋಪಿಸಮ್ ಆಗಿರ್ಬೋದು, ಆಮೇಲೆ ಜಿಯೋಟ್ರೋಪಿಸಮ್ ಆಗಿರ್ಬೋದು, ಆಮೇಲೆ ಹೈಡ್ರೋಟ್ರೋಪಿಸಮ್ ಆಗಿರ್ಬೋದು, ಆಮೇಲೆ ಕೆಮೋಟ್ರೋಪಿಸಮ್ ಆಗಿರ್ಬೋದು. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಇನ್ವಾಲಂಟರಿ ಆ್ಯಕ್ಷನ್ಸ್ ಮತ್ತು ರಿಫ್ಲೆಕ್ಸ್ ಆ್ಯಕ್ಷನ್ಸ್ ವಾಕಿಂಗ್, ಆಮೇಲೆ ಬಯೋಟಿಕ್ ಕಂಪೋನೆಂಟ್ಸ್ ಮತ್ತು ಅಬಯೋಟಿಕ್ ಕಂಪೋನೆಂಟ್ಸ್ ಆಗಿರ್ಬೋದು, ಫುಡ್ ಚೈನ್ ಮತ್ತು ಫುಡ್ ವೆಬ್ದಲ್ಲಿರ್ತಕ್ಕಂಥ ವ್ಯತ್ಯಾಸ, ಆಮೇಲೆ ಬಯೋಡಿಗ್ರೇಬಲ್ ಸಬ್ಸ್ಟೆನ್ಸ್ ಮತ್ತು ನಾನ್ ಬಯೋಡಿಗ್ರೇಬಲ್ ಸೆಂಟೆನ್ಸ್, ಸ್ಟ್ರೆಚರ್ಡ್ ಹೈಡ್ರೋಕಾರ್ಬನ್, ಅನ್ಸ್ಟ್ರೆಚರ್ಡ್ ಹೈಡ್ರೋಕಾರ್ಬನ್ಸ್, ಹಾರ್ಡ್ ವಾಟರ್, ಸಾಫ್ಟ್ ವಾಟರ್, ಅದು ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್ಗಳ ಬಗ್ಗೆಯೂ ಕೂಡ ಕೊಟ್ಟಿದ್ದರು. ಇದನ್ನು ನೀವೇನು ಮಾಡ್ಕೋಬೇಕಪ್ಪ ಅಂದರೆ ಪ್ರಿಪ್ರೇಷನನ್ನು ಮಾಡಿಕೊಳ್ಳೇಬೇಕು. ಇನ್ನು ಪ್ರತಿ ಸಾರಿ ಕೇಳ್ತಾರೆ ಸೆಕ್ಸುವಲ್ ರೀಪ್ರೊಡಕ್ಷನ್, ಅಸೆಕ್ಸುವಲ್ ರೀಪ್ರೊಡಕ್ಷನ್, ಬೈನರಿ ಫಿಷನ್, ಮಲ್ಟಿಪಲ್ ಫಿಷನ್, ಸೆಲ್ಫ್ ಪೊಲಿನೇಷನ್, ಕ್ರಾಸ್ ಪಾಲಿನೇಷನ್ ಮತ್ತು ಫರ್ಟಿಲೈಜೇಷನ್, ಆಮೇಲೆ ಮೊನೋಹೈಬ್ರಿಡೇಷನ್ಸ್, ಆಮೇಲೆ ಡೈಹೈಬ್ರಿಡೇಷನ್ಸ್ಗಳನ್ನು ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಹೆರಿಡಿಟಿ ಲೆಸನಲ್ಲಿ ಇರ್ತಕ್ಕಂಥ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಡಿಫ್ರೆನ್ಸಿಯೇಷನ್. ರಿಯಲ್ ಇಮೇಜ್ ಮತ್ತು ವರ್ಚುವಲ್ ಇಮೇಜ್ ಆಗಿರ್ಬೋದು,
ಮಯೋಫಿಯಾ ಮತ್ತು ಹೈಪರ್ಮೆಟ್ರೋಫಿಯಾ ಇದು ವೆರಿ ಇಂಪಾರ್ಟೆಂಟ್ ಅದ. ಇದನ್ನು ನೀವೇನು ಮಾಡಬೇಕು, ಕಲ್ತ್ಕೊಂಡು ಹೋಗಲೇಬೇಕು. ಇಲ್ಲಿಂದ ನಿಮಗೆ ಎಕ್ಸಾಮ್ಸಲ್ಲಿ ಭಾಳಷ್ಟು ಕ್ವಶನ್ಸ್ಗಳು ಬರ್ತಾವೆ. ಇನ್ನು ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಇನ್ಹೆರಿಟೆಡ್ ಕ್ಯಾರೆಕ್ಟರ್ಸ್ಗಳನ್ನು ಕೂಡ ನಿಮ್ಗೆ ಏನು ಮಾಡಿದರು, ಕೊಟ್ಟಿದ್ರು. ಇಷ್ಟು ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, ಡಯಾಗ್ರಾಮ್ಸ್ಗಳಾಗಿರ್ಬೋದು, ಆಮೇಲೆ ಕನ್ಕೇವ್ ಆಗಿರ್ಬೋದು ಮತ್ತು ಕನ್ವೆಕ್ಸ್ ಲೆನ್ಸ್ ಬಗ್ಗೆ ಆಗಿರ್ಬೋದು, ಆಮೇಲೆ ಐಸ್ದಲ್ಲಿರ್ತಕ್ಕಂಥ ಪ್ರಾಬ್ಲಮ್ಸ್ ಆಗಿರ್ಬೋದು,